ಹಲೋ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಲು. ಸೊ ತುಂಬ ಜನ ಕಮೆಂಟ್ಸು ಮೆಸೇಜಸ್ ಮಾಡ್ತಾ ಇದ್ರಿ. ನನಗೆ ಈ ಥರ ಫುಲ್ಲು ಡೀಟೇಲ್ಸ್ ಕೊಡಿ ಅಕ್ಕ ಅಂತ ತುಂಬ ರೆಸ್ಪೆಕ್ಟ್ ಕೊಟ್ಟಿದ್ದೀರಾ, ತುಂಬ ಸಪೋರ್ಟ್ ಮಾಡಿದ್ದೀರಾ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೀ. ಯಾಕೆ ಅಂತಂದರೆ ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ನನಗೆ ವೀಡಿಯೋಸ್ ಹಾಕೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಸೊ ಇವಾಗ ಫಸ್ಟ್ ಏನಂತಂದ್ರೆ ಅಮೆಝಾನ್ ಫ್ಲೆಕ್ಸ್ ಆಪ್ ಎಲ್ಲಿರುತ್ತೆ ಅಂತಂದ್ರೆ ಸೊ ಪ್ಲೇ ಸ್ಟೋರ್ ಅಲ್ಲಿ ಅದು ಸಿಕ್ಕಲ್ಲ ಗೈಸ್. ಅದು ಬಂದು ನಿಮಗೆ ಗೂಗಲ್ ಆಪ್ ಅಲ್ಲಿ ಸಿಗುತ್ತೆ. ಸೊ ಫಸ್ಟ್ ನೀವು ಗೂಗಲ್ ಅಲ್ಲಿ ಹೋಗ್ಬೇಕು, ಅಮೆಝಾನ್ ಫ್ಲೆಕ್ಸ್ ಆಪ್ ಡೆಲಿವರಿ ಅಂತ ಇರುತ್ತೆ. ಸೊ ಅದನ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡು ನೆಕ್ಸ್ಟ್ ಅದನ್ನ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಿಮಗೆ. ಸೊ ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಬಂದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಮತ್ತೆ DL ಕಂಪಲ್ಸರಿ ಇರಲೇಬೇಕು. ಸೊ ನೀವು ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಹೊಸ ನಂಬರು ಮತ್ತೆ ಹೊಸ ಇಮೇಲ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ನೀವು ಇವಾಗ ಏನು ಇಮೇಲ್ ಅಥವಾ ನೇಮ್ ಅಲ್ಲಿ ಕ್ರಿಯೇಟ್ ಮಾಡ್ತಿರೋ ಸೊ ನೆಕ್ಸ್ಟ್ ನಿಮ್ಗೆ ಐಡಿ ಬಂದು ಅದೇ ಆಗಿರುತ್ತೆ. ಸೊ ಕೇರ್ಫುಲ್ ಆಗಿ ಯೂಸ್ ಮಾಡ್ಕೊಳ್ಳಿ. ಒಂದ್ ಸತಿ ಅದು ಬಂದು ಐಡಿ ಆದ್ಮೇಲೆ ಏನಾದ್ರೂ ಕ್ಯಾನ್ಸಲ್ ಆಯ್ತು ಅಂದ್ರೆ ಲೈಫ್ ಒನ್ ಟೈಮ್ ಅಷ್ಟೇ ಐಡಿ ಮಾಡಕ್ಕೆ ಚಾನ್ಸ್ ಇರೋದು ಫ್ಲೆಕ್ಸ್ ಆಪ್ ಅಲ್ಲಿ. ಸೊ ನೀವು ಮಾಡುವಾಗ ಕೇರ್ಫುಲ್ ಆಗಿ ಮಾಡಿ. ಯಾವ ಇಮೇಲ್ ನ ಹಾಕ್ತೀರಾ ಅಲ್ವಾ, ಇಮೇಲ್ ನ ಜ್ಞಾಪನ ಇಟ್ಕೊಳ್ಳಿ. ಆ ಇಮೇಲ್ ನಿಮಗೆ ಐಡಿ, ಓಕೆನಾ? ಸೊ ಬೇರೆ ಏನು ಇರೋದಿಲ್ಲ. ನಿಮ್ಮ ಹೆಸರಲ್ಲಾದ್ರೂ ಕ್ರಿಯೇಟ್ ಮಾಡ್ಕೊಳ್ಳಿ, ನಿಮ್ಗೆ ಇಷ್ಟವಾಗಿರೋ ಹೆಸರಾದ್ರೂ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಇಮೇಲ್ ಬಂದು ಅದೇ ಇರಬೇಕು, ಹೊಸ ಇಮೇಲ್ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಇಮೇಲ್ ಇರಬೇಕು. ಇದಿಷ್ಟು ಡಾಕ್ಯುಮೆಂಟ್ಸ್ ನ ರೆಡಿ ಆಗಿ ಇಟ್ಕೊಳ್ಳಿ. ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಹೇಗೆ ಮಾಡ್ಬೇಕು ಅಂತ. ಸೊ ಅದೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಕ್ಕಾಗಲ್ಲ, ಅಷ್ಟು ಲೆಂತಿ ವಿಡಿಯೋಸ್ ಎಲ್ಲ ಅವೈಲೇಬಲ್ ಇಲ್ದಿರೋ ಕಾರಣ ನನ್ನ ಯೂಟ್ಯೂಬ್ ಚಾನಲ್ ಹಾಕ್ತೀನಿ. ಯಾವುದೇ ಹುಡುಗ ಆಗ್ಲಿ ಯಾವುದೇ ಹುಡುಗಿ ಆಗ್ಲಿ ಕೆಲಸ ಮಾಡಕ್ಕಾಗಲ್ಲ ಅಂದಿರೋರು ಕೂಡ ಕೆಲಸ ಮಾಡ್ಬೋದು. ಸ್ವಲ್ಪ ಕಷ್ಟ ಕಲಿಯೋವರೆಗೂ ಕಷ್ಟ ಅಷ್ಟೇ, ಕಲ್ತು ಬಿಟ್ರೆ ಯಾವ್ದು ಕಷ್ಟ ಅಲ್ಲ. ಸೊ ಇದು ನಾನು ಕಲ್ತಿರೋದು ಈ ಕೆಲಸದಿಂದ, ಇದು ಒಂದೇ. ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಅವತ್ತು ನಾನು ಕಷ್ಟ ಅಂತ ಅನ್ಕೊಂಡಿದ್ರೆ ಇವತ್ತು ಈ ಜಾಬ್ ಮಾಡಿ ಇಷ್ಟು ಅರ್ನಿಂಗ್ಸ್ ಮಾಡಿ ನನ್ನ 2 ಮಕ್ಕಳನ್ನ ಒಳ್ಳೆ ಸ್ಕೂಲಲ್ಲಿ ಓದ್ಸಕ್ ಆಗ್ತಿರ್ಲಿಲ್ಲ ನಾನು. ಸೊ ಇವತ್ತು ನನ್ನ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ತಾ ಇದೀನಿ ಅಂದ್ರೆ ಅದು ಈ ಕೆಲಸದಿಂದ ಮಾತ್ರ. ಇದಕ್ಕೆ ಮುಂಚೆ ನಾನು ಮನೆ ಕೆಲಸಕ್ಕೆ ಹೋಗಿದ್ದೀನಿ, ಅಡಿಗೆ ಕೆಲಸನೂ ಮಾಡಿದೀನಿ, ಇಲ್ಲ ಅಂತಲ್ಲ. ಬಟ್ ನನ್ನ ಮಕ್ಕಳನ್ನ ನೋಡ್ಕೊಂಡು ಮ್ಯಾನೇಜ್ ಮಾಡಕ್ಕಾಗಲ್ಲ ಅನ್ನೋ ಒಂದೇ ರೀಸನ್ಗೆ ಫೀಲ್ಡ್ ವರ್ಕ್ ಇಟ್ಕೊಂಡು ಫೀಲ್ಡ್ ವರ್ಕ್ ಮೇಲೆ ಅಮೆಝಾನ್ ಡೆಲಿವರಿ ಮಾಡೋದು. ಸೊ ಝೊಮ್ಯಾಟೋದಲ್ಲೂ ವರ್ಕ್ ಮಾಡಿದೀನಿ, ಇನ್ನೊಂದು ಸ್ವಿಗ್ಗಿಯಲ್ಲೂ ವರ್ಕ್ ಮಾಡಿದೀನಿ. ಅದೆಲ್ಲ ಆದ್ಮೇಲೆ ಅದ್ರಲ್ಲಿ ಯಾವ್ದ್ರಲ್ಲೂ ವರ್ಕೌಟ್ ಆಗಿರೋ ಕಾರಣ ನಾನು ಅಮೆಝಾನ್ ಡೆಲಿವರಿಯಲ್ಲೇ ಲಾಸ್ಟ್ 5 years ಇಂದ ಮಾಡಿರೋದು. ಸೊ ಫಸ್ಟ್ ವೆಂಡರ್ ಅಲ್ಲಿ ಮಾಡ್ತಿದ್ದೆ, ಇವಾಗ ಫ್ಲೆಕ್ಸ್ ಅಲ್ಲಿ ಮಾಡ್ತಾ ಇದೀನಿ. ಸೊ ನೆಕ್ಸ್ಟ್ ಅದೆಲ್ಲ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿದ್ದೀನಿ, ಹೋಗಿ ನೋಡ್ಕೊಳ್ಳಿ. ಏನಾದ್ರು ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡ್ಕೊಳ್ಳಿ. ಸೊ ಸಪೋರ್ಟ್ ಮಾಡಿ ಇಷ್ಟೇ. ಥ್ಯಾಂಕ್ ಯು. ನೋಡಿ ಐಡಿ ಈಗ ಓಪನ್ ಆಗಿರುತ್ತೆ ಅಲ್ವಾ. ಸೊ ಕ್ರಿಯೇಟ್ ಅಕೌಂಟ್ ಕೊಡಿ. ಕ್ರಿಯೇಟ್ ಅಕೌಂಟ್ ಕೊಟ್ಮೇಲೆ ಇಲ್ಲಿ ನಿಮ್ಮ ನೇಮ್ ಹಾಕಿ, ಇಮೇಲ್ ಅಡ್ರೆಸ್ ಹಾಕಿ. ಸೊ ಸೆಟ್ ಪಾಸ್ವರ್ಡ್ ಅಂದರೆ ನಿಮ್ಮ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ, ಓಕೆನಾ? ಸೊ ಇದಾದಮೇಲೆ ನಾನು ಹಾಕ್ತೇನೆ ವಿಡಿಯೋ, ವೆಯ್ಟ್ ಮಾಡಿ. ಈ ಥರ ಹೆಸರು, ಇಮೇಲ್ ಐ ಡಿ, ಪಾಸ್ವರ್ಡು ಎಲ್ಲನೂ ಹಾಕ್ಕೊಳ್ಳಿ. ಇದೇನು ಕೇಳುತ್ತೆ ಅದನ್ನು ಮಾಡಿ ಹಾಕ್ಕೊಳ್ಳಿ. ಮತ್ತು ಇಮೇಲ್ ಐ ಡಿನ ನೋಡ್ಕೊಂಡು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಇದೇ ಇಮೇಲ್ ಐ ಡಿ ಕಂಟಿನ್ಯೂ ಇರಬೇಕು. ಸೊ ಇಲ್ಲಾಂದರೆ ಐ ಡಿ ಬ್ಲಾಕ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ನೋಡಿ ಅದು ಹಾಕಿ ಕೊಟ್ಟಿದ್ಮೇಲೆ ಇಮೇಲ್ ಐ ಡಿಗೆ OTP ಬರುತ್ತೆ. ಸೊ OTPನ ಇಲ್ಲಿ ಜನ್ರೇಟ್ ಮಾಡಬೇಕಾಗತ್ತೆ. ಬಿ ಕೇರ್ಫುಲ್ಲಾಗಿ ಮಾಡಿ, ನಿಧಾನ ಆದರೂ ಪರವಾಗಿಲ್ಲ. ಏನು ಪ್ರೊಸೀಜರ್ ಇದೋ ಅದನ್ನು ಕರೆಕ್ಟಾಗಿ ಮಾಡ್ಕೊಂಡು ಹೋಗಿ. ಐ ಡಿ ಆದಷ್ಟು 1 or 2 days ಒಳಗಡೆ ನಿಮಗೆ ಐ ಡಿ ಬರುತ್ತೆ. ಇಮೇಲ್ನ ಅಕೌಂಟ್ನ ಆ್ಯಡ್ ಮಾಡ್ಕೊಂಡಿಲ್ಲ ಅಂತಂದರೆ ಸೊ ಇಮೇಲ್ಗೆ ಹೋಗ್ಬಿಟ್ಟು ಈ ಥರ ಆ್ಯಡ್ ಇಮೇಲ್ ಅಂತ ಇರುತ್ತೆ ನೋಡಿ. ಬ್ಯಾಕ್ ಬರ್ತೀನಿ ನೋಡಿ, ಜಿಮೇಲ್ಗೆ ಹೋಗಿ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಆ್ಯಡ್ ಅನದರ್ ಅಕೌಂಟ್ ಇರುತ್ತೆ. ಸೊ ಇಲ್ಲಿ ಅದರ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಯಾರು ಇಮೇಲ್ ಐ ಡಿನ ಕ್ರಿಯೇಟ್ ಹೊಸ್ದಾಗಿ ಮಾಡ್ಕೊಂಡಿರ್ತೀರೋ ಅವ್ರು ಗೂಗಲಲ್ಲೇ ಅಟ್ಯಾಚ್ ಮಾಡಿರಲ್ವಲ್ಲ, ಸೊ ಅದರಲ್ಲಿ ಆ್ಯಡ್ ಇಮೇಲ್ ಅಂತ ಇರುತ್ತೆ. ಸೊ ಆ್ಯಡ್ ಇಮೇಲಲ್ಲಿ ಹೋಗಿ ಆ ಇಮೇಲ್ನ ಹಾಕಿ. ಈ ಥರ ಹಾಕಿದ್ಮೇಲೆ ನೆಕ್ಸ್ಟ್ ಕೊಡಿ. ಸೊ ನೋಡಿ ಈಗ ಕ್ರಿಯೇಟ್ ಆಗಿದೆ. ಸೊ ಇವಾಗ ಇದಕ್ಕೆ OTP ಬರುತ್ತೆ. ಯಾರಿಗೆ ಇಮೇಲ್ ಆ್ಯಡ್ ಮಾಡೋಕೆ ಗೊತ್ತಿಲ್ಲ ಅವ್ರಿಗೆ ಮಾತ್ರ ಇದು ಯೂಸ್ ಆಗುತ್ತೆ. ಸೊ ಬೇಕಾದರೆ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ, ಪರವಾಗಿಲ್ಲ. ಸೊ ಇಮೇಲ್ OTP ಹಾಕ್ಕೊಂಡು ನೋಡಿ ಅಕೌಂಟ್ ಆಯಿತು. ಸೊ ಇವಾಗ ಅಕೌಂಟ್ ಆಗಿದ ತಕ್ಷಣ ನೀವು ಏನು ಇಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡಿರ್ತೀರ ಅದಕ್ಕೆ ಪಾಸ್ವರ್ಡ್ ಇಟ್ಕೊಂಡಿರ್ತೀರ, ಸೊ ಅದನ್ನೇ ಹಾಕ್ಕೊಳ್ಳಿ, ಓಕೆನಾ? ಸೊ ನೋಡಿ ಈ ಥರ ಇಮೇಲ್ ಐ ಡಿ ಪಾಸ್ವರ್ಡು ಈ ಥರ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಸೈನ್ ಇನ್ ಕೊಡಿ. ಸೊ ಓಪನ್ ಆಗ್ತಾಯಿದೆ ನೋಡಿ ಐ ಡಿ. ಸೊ ಡಾಕ್ಯುಮೆಂಟ್ಸ್ನ ರೆಡಿ ಇಟ್ಕೊಳ್ಳಿ. ಮತ್ತು ಟೈಮ್ ಮಾಡಿಕೊಂಡು ಐ ಡಿನ ಲಾಗಿನ್ ಮಾಡಿ. ಯಾವುದೇ ಕಾರಣಕ್ಕೂ ಅರ್ಜೆಂಟಲ್ಲಿ ಮಾಡಬೇಡಿ. ಇಮೇಲ್ ಐ ಡಿ, ಪಾಸ್ವರ್ಡು, ಸೊ ನೀವೇನು ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳುವಾಗ ಹಾಕ್ಕೊಂಡಿರ್ತೀರ ಸೊ ಅದನ್ನೇ ಕರೆಕ್ಟಾಗಿ ಎಕ್ಸಾಕ್ಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಏನಾರ ಡೌಟ್ಸ್ ಇದ್ದರೆ ನನಗೆ ಮೆಸೇಜಲ್ಲಿ ಕ್ಲಾರಿಫೈ ಮಾಡ್ಕೊಳ್ಳಿ. ನನಗೆ ಅಮೆಝಾನ್ದು ಲಿಂಕ್ ಯಾರಿಗಾದರೂ ಬೇಕಾದರೆ ರೆಫರಲ್ ಲಿಂಕ್ ಇದೆ, ಸೊ ಕಳಿಸ್ಕೊಡ್ತೀನಿ. ನನಗೆ ಕಮೆಂಟ್ ಮಾಡಿ ಲಿಂಕ್ ಅಂತ ಕಳಿಸ್ಕೊಡ್ತೀನಿ. ಏನೇ ಡೌಟ್ಸ್ ಇದ್ರೂ ಮೆಸೇಜಸ್ ಹಾಕಿ ರಿಪ್ಲೈ ಕೊಡ್ತೀನಿ. ನೋಡಿ ಇದಾದಮೇಲೆ ಸೈನ್ ಇನ್ ಕೊಡಿ. ತಿರುಗ್ತಾ ಇದೆ ನೋಡಿ, ಬಂತಾ? ಓಪನ್ ಆಯಿತಾ?
ಎಲ್ಲ ಸೆಟ್ಟಿಂಗ್ಸು ಪರ್ಮಿಷನ್ ಕೊಡಬೇಕು ಇವಾಗ. ನೋಡಿ ಕಂಟಿನ್ಯೂ ಕೊಡಿ ಆ್ಯಪ್. ಸೊ ಇದೆಲ್ಲ ಕಂಪಲ್ಸರಿ ಮಾಡಲೇಬೇಕು. ಸೊ ಯಾರು ಮಾಡ್ತಾಯಿದ್ರೆ ಕೇರ್ಫುಲ್ಲಾಗಿ ಕುತ್ಕೊಂಡು ನಿಧಾನಕ್ಕೆ ಮಾಡಿ, ಆರಾಮಾಗಿ ಮಾಡಿ. ನೋಡಿ ಇವಾಗ ಫೋನ್ ನಂಬರ್ ಕೇಳ್ತಾ ಇದೆ. ಸೊ ಫೋನ್ ನಂಬರ್ ಹಾಕ್ಕೊಳ್ಳಿ. ಫೋನ್ ನಂಬರು ಅಷ್ಟೇ, ಯಾರಾದರೂ ಅಮೆಝಾನಲ್ಲಿ ಫಸ್ಟ್ ಟೈಮ್ ಯಾರಾದರೂ ಐ ಡಿ ಕ್ರಿಯೇಟ್ ಮಾಡ್ಕೊಂಡು ಕ್ಯಾನ್ಸಲ್ ಆಗಿದ್ರೆ ದಯವಿಟ್ಟು ಆ ನಂಬರ್ನ ಹಾಕಬೇಡಿ. ಹೊಸ ನಂಬರ್ ಇಟ್ಕೊಳ್ಳಿ, ಹೊಸ ಇಮೇಲ್ ಕ್ರಿಯೇಟ್ ಮಾಡ್ಕೊಳ್ಳಿ, ಹೊಸ ಗೂಗಲ್ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಇಮೇಲ್ ಐ ಡಿನ ಕ್ರಿಯೇಟ್ ಮಾಡಿ. ಫೋನ್ ನಂಬರ್ ಹಾಕೊಂಡ್ಮೇಲೆ ನೆಕ್ಸ್ಟು ಕೇಳುತ್ತೆ. ಸೊ ಯಾವುದೇ ಕಾರಣಕ್ಕೂ ತಾಳ್ಮೆಯಿಂದ ಮಾಡಿ, ಅರ್ಜೆಂಟಲ್ಲಿ ಮಾಡಬೇಡಿ. ಯಾಕಂದರೆ ಐ ಡಿ ತುಂಬ ಇಂಪಾರ್ಟೆಂಟು ಕೆಲಸಕ್ಕೆ. ಮೇಯ್ನ್ ಇದೇ ಇರೋದು. ಇದು ಒಂದಿದ್ರೆ ಆರಾಮಾಗಿ ಕೆಲಸ ಮಾಡ್ಬೋದು, ಅರ್ನಿಂಗ್ಸ್ ಮಾಡ್ಬೋದು. ನೆಕ್ಸ್ಟು ಇನ್ನು ಫುಲ್ಲು ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಪಿನ್ ಕೋಡ್ ಕೇಳ್ತಾ ಇದೆ. ನಿಮ್ಮ ಏರಿಯಾ ಪಿನ್ ಕೋಡ್ ಹಾಕಿ. 560070. ನೋಡಿ ಡೀಟೇಲ್ಸ್ ಕೇಳ್ತಾ ಹೋಗ್ತಾ ಇದೆ. ಸೊ ಕೇರ್ಫುಲ್ಲಾಗಿ ಮಾಡಿ. ಸೊ ಇದರಲ್ಲಿ ನೋಡಿ ಮೋಟಾರ್ ಸೈಕಲ್ ಅಂದರೆ ಮೀನ್ಸ್ ಬೈಕು, ಆಟೋ ಅಂದರೆ 3 ವೀಲರ್ ಎಲೆಕ್ಟ್ರಿಕಲ್ಲು. ಸೊ ಇ ವಿ ಬೈಕ್ ಇರೋರು, ಎಲೆಕ್ಟ್ರಿಕ್ ವೆಹಿಕಲ್ ಇರೋರು, ನಿಮ್ಮ ಹತ್ರ ಯಾವ ವೆಹಿಕಲ್ ಇದೆ ಅದನ್ನು ಹಾಕಿ ಕಂಟಿನ್ಯೂ ಕೊಡಿ. ನೋಡಿ ಕ್ವಶನ್ಸ್ ಕೇಳ್ತಾ ಹೋಗ್ತಾ ಇದೆ. ಹೌದು 2 ವೀಲರು. ಸೊ ಇದನ್ನೆಲ್ಲ ಓಕೆ ಕೊಡ್ಬೇಕು ನೀವು. ನೋಡಿ ಏನೇನು ಗೈಡ್ಲೈನ್ಸ್ ಇದೆ. 2 ವೀಲರ್ ಇರಬೇಕು, 18 ಇಯರ್ಸ್ ಆಗಿರಬೇಕು, ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇರಬೇಕು, RC ಕಾರ್ಡು, ಬ್ಯಾಂಕ್ ಅಕೌಂಟು, ವ್ಯಾಲಿಡ್ ಪರ್ಮನೆಂಟ್ ಅಕೌಂಟ್ ನಂಬರು, ಪ್ಯಾನ್ ಕಾರ್ಡು. ಆ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು, ಇಲ್ಲಾಂದರೆ 20% ಕಟ್ ಆಗುತ್ತೆ. ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಇದನ್ನೆಲ್ಲ ಇಟ್ಕೊಂಡು ಐ ಡಿ ಮಾಡ್ಕೊಳ್ಳಿ. ಸೊ ಯಾವಾಗಲೂ ನೀವು ಇನ್ಸ್ಟ್ರಕ್ಷನ್ನ ಕರೆಕ್ಟಾಗಿ ಓದ್ಕೊಂಡು ಐ ಡಿ ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ರೂ ಕ್ಲಾರಿಫೈ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ. ಸುಮ್ಮನೆ ಏನೇನೋ ಒತ್ತಬೇಡಿ, ನಾನು ತೋರಿಸ್ತಾ ಇದ್ದೀನಿ ಅಂತ. ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಓದ್ಕೊಂಡು ಒತ್ತಿ, ಸರಿನಾ? ಸೊ ಕಂಟಿನ್ಯೂ ಕೊಡಿ. ಸೊ ನೋಡಿ ಇವಾಗ ನೆಕ್ಸ್ಟ್ ಬರ್ತಾ ಇದೆ, ಓದ್ಕೊಳ್ಳಿ. ಪ್ಲೀಸ್ ನೋಟ್ ದಟ್ ಯು ಕ್ಯಾನ್ ಓನ್ಲಿ ಸೈನ್ ಅಪ್ ಫಾರ್ 1 ಟೈಪ್ ಆಫ್ ಡೆಲಿವರಿ. ಓಕೆನಾ? ಗ್ರಾಸರೀಸ್ ಆದರೆ ಗ್ರಾಸರೀಸು. ಸೊ ಅದೇ ಹೇಳದ್ನಲ್ಲ ಗೈಸ್ ನಿಮಗೆ, ಗ್ರಾಸರಿ ಅಂದರೆ 250 ರುಪೀಸ್ ಸ್ಲಾಟು 2 ಅವರ್ಸ್ ಇರುತ್ತೆ. ಸೊ ನಿಮಗೆ 4-5 ಗ್ರಾಸರಿ ಪ್ಯಾಕೆಟ್ ಅಟ್ ಅ ಟೈಮ್ 1 ಟೈಮ್ ಕೊಡ್ತಾರೆ. ಸೊ ಅದನ್ನು ನೀವು ತೊಗೋಬೋದು. ಸೊ ಗ್ರಾಸರಿ ಇದೆ, ಪ್ಯಾಕೇಜ್ ಡೆಲಿವರಿ ಇದೆ. ಸೊ ನನ್ನನ್ನು ಕೇಳೋದಾದರೆ 2 ಓಕೆನೇ. ಸೊ ನಾನು ಗ್ರಾಸರಿ ಮಾಡದಿರೋ ಕಾರಣ ನಾನು ಫ್ಲೆಕ್ಸಲ್ಲಿ DA ಕೆಲಸ ಅಂದರೆ ಅದೇ ಡೆಲಿವರಿ ಜಾಬ್ ಮಾಡೋದ್ರಿಂದ ನನಗೆ ಸೊ ನಾನು ಗೋ ವಿತ್ ದ ಓನ್ಲಿ ಡೆಲಿವರಿ ಪ್ಯಾಕೇಜಸ್ಸು. ಸೊ ಗ್ರಾಸರಿನೂ ನೀವು ಆಮೇಲೆ ಚೇಂಜ್ ಆಫ್ ಮಾಡ್ಕೋಬೋದು. ಸೇಮ್ ಇರುತ್ತೆ ಗೈಸ್ ಸ್ಲಾಟು. ಇವಾಗ 8 ಅವರ್ಸ್ ಇಲ್ಲಿ ಲಾಗಿನ್ ಅಂದರೆ ಅದು 8 ಅವರ್ಸ್ ಇರುತ್ತೆ. 4 ಸ್ಲಾಟ್ ಮಾಡಬೇಕಾಗತ್ತೆ. ಇದು 8 ಅವರ್ಸ್ಗೆ ನಿಮಗೆ 2 ಅವರ್ಸ್ ಇರುತ್ತೆ. ಸೊ ಈ ಥರ ಇರುತ್ತೆ ನೋಡಿ, ಡೆಲಿವರಿ ಆಲ್ ಕೈಂಡ್ಸ್ ಆಫ್ ವಿತಿನ್ 5-10 ಕಿಲೋಮೀಟರ್. ಸೊ ಇದನ್ನು ಓದ್ಕೊಳ್ಳಿ ಗೈಸ್, ನಿಮಗೆ ಯಾವುದು ಓಕೆ ಅನಿಸುತ್ತೆ ಅದನ್ನು ಮಾಡಿ, ನಿಮ್ಮ ಕಂಫರ್ಟಬಲ್ಲು. ಸೊ ಒಂದು ಐ ಡಿಗೆ ಮಿನಿಮಮ್ 8 ಅವರ್ಸ್ ಲಾಗಿನ್ ಅಂದರೆ 8 ಅವರ್ಸ್ ಇರಲೇಬೇಕು ಅಂತ ಏನಿಲ್ಲ. ಸೊ ನೀವು ನೋಡಿಕೊಂಡು ಮಾಡಿ. ಹೋಗ್ತಾ ಹೋಗ್ತಾ ನಾನು ವೀಡಿಯೋಸಲ್ಲಿ ಅಪ್ಡೇಟ್ ಕೊಡ್ತೀನಿ ನಿಮಗೆ, ಗ್ರಾಸರೀಸ್ ಎಷ್ಟೊತ್ತಾಗತ್ತೆ, ಡೆಲಿವರಿಲಿ ಎಷ್ಟೊತ್ತಾಗತ್ತೆ ಅಂತ. ಸೊ ನಾನು ಹೋಗೋದು ಇವಾಗ ಆ್ಯಕ್ಚುಲಿ ಡೆಲಿವರಿ ಪ್ಯಾಕೇಜಸ್ಸು. ಇದು ಬೆಟರು, ಅರ್ನಿಂಗ್ಸಲ್ಲಾಗಲಿ ಎಲ್ಲದರಲ್ಲೂ ಬೆಟರು. ಗ್ರಾಸರಿನೂ ಬೆಟರು, ಬಟ್ ನಾನು ಮಾಡ್ತಾಯಿಲ್ಲ. ಸೊ ಅದರಿಂದ ನನಗೇನು ಗೊತ್ತಿದೆಯೋ ಅದನ್ನಷ್ಟೇ ನಾನು ನಿಮ್ಗೆ ಹೇಳ್ಕೊಡಕ್ಕೆ ಹೋಗ್ತೀನಿ. ಸೊ ಗ್ರಾಸರಿನೂ ಮಾಡ್ಬೋದು. ನೀವು ಒಂದು ಸತಿ ಐ ಡಿ ಬಂದರೆ ನೀವು ಗ್ರಾಸರಿನೂ ಮಾಡ್ಕೊಬೋದು, ಇದನ್ನು ಮಾಡ್ಕೊಬೋದು. ಸೊ ಅಪ್ಲೈ ನೋ ಕೊಡ್ತಾ ಇದ್ದೀನಿ ನೋಡಿ. ಸೊ ಅಪ್ಲೈ ಕೊಟ್ಟಮೇಲೆ ಇಲ್ಲಿ ಜಾಯ್ನಿಂಗ್ ವೇಟಿಂಗ್ ಲಿಸ್ಟಲ್ಲಿ ಹಾಕಿ. ಸೊ ಸದ್ಯಕ್ಕೆ ಇವಾಗ ಜಸ್ಟ್ ಸ್ಟಾಪ್ ಮಾಡಿದ್ದಾರೆ ಸ್ಲಾಟ್ಸ್ದು. ಸೊ ಇದು ಜಾಯ್ನಿಂಗ್ ಆದಿದ ತಕ್ಷಣ ನಾನು ಲಿಂಕ್ ಹಾಕ್ತೀನಿ ನಿಮಗೆ. ಸೊ ಯಾರಿಗೆ ಐ ಡಿ ಆದಮೇಲೆ ದಯವಿಟ್ಟು ಎಲ್ಲರೂ ವೆಯ್ಟ್ ಮಾಡಿ. ಯಾಕೆ ಅಂತ ಅಂದರೆ ಕೆಲವೊಂದು ಏರಿಯಾಗಳಲ್ಲಿ ವೇಕೆನ್ಸಿ ಇಲ್ಲ,
ವೇಕೆನ್ಸಿ ಇರೋ ಜಾಗದಲ್ಲಿ ಅವರೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ವಿಡಿಯೋ ಕಾಲ್ ಬರುತ್ತೆ. ವಿಡಿಯೋ ಕಾಲ್ ವೆರಿಫಿಕೇಷನ್ ಆಗಿದ ತಕ್ಷಣ ನಿಮಗೆ ಐ ಡಿ ಕ್ರಿಯೇಟ್ ಆಗುತ್ತೆ. ಇವಾಗ ಎಲ್ಲ ಕಡೆ ವೇಕೆನ್ಸಿ ಅವೈಲೇಬಲ್ ಇದೆ. ನಿಮ್ಮ ಏರಿಯಾ ಪಿನ್ ಕೋಡ್ ಹಾಕಿದ್ರೆ ನಿಯರೆಸ್ಟು ಎಲ್ಲೆಲ್ಲಿದೆ ನಿಮಗೆ ಶೋ ಆಗುತ್ತೆ ಯಾವ್ಯಾವ ಏರಿಯಾ ಅಂತ. ಸೊ ಅಲ್ಲಿ ನೀವು ಗ್ರಾಸರಿ ಬೇಕಾ ಪ್ಯಾಕೇಜ್ ಡೆಲಿವರಿ ಬೇಕಾ ನೋಡಿಕೊಂಡು ಚೂಸ್ ಮಾಡಿಕೊಂಡು ಜಾಯಿನ್ ಆಗ್ಬೋದು. ಸೊ ನಿಮಗೆ ಮೆಸೇಜ್ ಇನ್ಸ್ಟ್ರಕ್ಷನ್ ಬರುತ್ತೆ. ಸೊ ಅದನ್ನು ನೋಡಿಕೊಂಡು ನೀವು ಮೂವ್ ಆನ್ ಆಗ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ತುಂಬ ಒಳ್ಳೆಯದಾಗತ್ತೆ. ಏನೇ ಡೌಟ್ಸ್ ಇದ್ರೂ ನನಗೆ ಮೆಸೇಜ್ ಮಾಡಿ. ಇನ್ಸ್ಟಾಗ್ರಾಮಲ್ಲಾದರೂ ಮಾಡಿ, ಇಲ್ಲ ಯೂಟ್ಯೂಬ್ನಲ್ಲಾದರೂ ಮಾಡಿ. ಯಾವಾಗಲೂ ನಿಮ್ಮ ಮೆಸೇಜ್ಗೆ ನಾನು ರಿಪ್ಲೈ ಮಾಡೇ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.